ಚನ್ನಪಟ್ಟಣ ಇರೋದು. ಇದು ಶುರು ಆದಾಗ ನಾನು ಬಂದಿದ್ದೆ ಒಂದ್ಸತಿ. ಆಮೇಲೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ, ಹಿಂಗೆ ನಡೀತಾ ಇದೆ, ಏನೇ ಕೇಳ್ಕೊಂಡ್ರು ಆಗುತ್ತೆ, ಇದು ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಸುಮಾರು ಅಂದರೆ 4-5 ತಿಂಗಳಿಗೆ ಬರಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ಅದು ಆಗ್ತಾನೆ ಇರಲಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರು. ಆಮೇಲೆ ಕೆಲವೊಂದು ಕೇಳಬೇಕು ಅಂತ ಅನ್ಕೋತಾ ಇದ್ದೆ. ಇವತ್ತು ಅವ್ರು ಬರ್ತೀನಿ ಅಂತ ಹೇಳಿದರು. ಅವ್ರ ಮನೆಗೆ ಹೋದಾಗ ನೀನು ಬಾ ನಮ್ಮ ಜೊತೆ ಅಂತ ಕರೆದ್ರು. ಸೊ ಬಂದೆ, ಏನೋ ಕೇಳ್ಕೋಬೇಕು ತುಂಬ ದಿನದಿಂದ ಅನ್ಕೋತಾ ಇದ್ದೆ, ಕೇಳಿದೆ. ಬಸಪ್ಪ ಕಾಲು ಕೊಟ್ಟು ಇದು ಮಾಡಿದ್ರು, ಒಳ್ಳೇದಾಗುತ್ತೆ ನಡೆಯುತ್ತೆ ಅಂತ. ಅದಾದರೆ ಇನ್ನೊಂದು ಸತಿ ಬರ್ತೀನಿ. ಇಲ್ಲಿಗೆ ಬಂದಮೇಲೆ ತುಂಬ ಖುಷಿ ಆಗ್ತಿದೆ, ಆಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ಆಗುತ್ತೆ, ನಾವು ಮಾಡಬಹುದು ಅಂತ ನಾನು ನಂಗೆ ಗೊತ್ತಿರೋರ್ಗೆ ಹೇಳ್ತೀನಿ. ಅವ್ರು ಬಂದು ಅವ್ರಿಗೂ ಇಲ್ಲಿ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಆಯಿತು, ಒಂಥರ ಪೀಸ್ ಆಗಿದೆ. ಓಕೆ, ಯಾರ್ಯಾರು ಬಂದ್ರಿ ಆ್ಯಕ್ಚುಲಿ? ನಾನು, ಅಮ್ಮ, ನನ್ನ ಫ್ರೆಂಡ್ ಅವ್ರ ಅಮ್ಮ, ಫ್ರೆಂಡ್. ಓಕೆ, ಹೋಗಿದ್ವಿ. ಕೇಳಿದ ಮುಂಚೆನೇ ಕಾಲ್ ಕೊಟ್ಬಿಟ್ರು. ಫುಲ್ ಖುಷಿ ಆಗೋಯ್ತು. ಎಷ್ಟು ಖುಷಿಯಿಂದ ಬಂದಿದ್ವಿ, ಇನ್ನು ಡಬಲ್ ಆಗೋಯ್ತು. ಕೇಳಕ್ಕೆ ಮುಂಚೆನೇ ಕಾಲ್ ಕೊಟ್ಟು ಫುಲ್ ಹ್ಯಾಪಿ ಅಂದರೆ ಫುಲ್ಲು ಹೇಳೋಕ್ಕಾಗಲ್ಲ. ಒನ್ ವರ್ಡಲ್ಲಿ ನಿಜ ಹೇಳೋಕ್ಕಾಗಲ್ಲ. ಓಕೆ, ಇನ್ನು ಕಲ್ಲು ಆ್ಯಕ್ಚುಲಿ ಅದು ಅದು ಮಾಡಿದೆ ಫಸ್ಟ್. ಅದು ನಂಗೆ ಗೊತ್ತಿರಲಿಲ್ಲ. ಫಸ್ಟ್ ಅಲ್ಲಿ ಕೇಳಿದ್ವಿ. ಅದಾದ್ಮೇಲೆ ಇಲ್ಲಿ ಬಂದಾಗ ಅವ್ರು ಹೇಳಿದರು, ಅಂಗಡಿಯವ್ರು ಹೇಳಿದರು, ಕೇಳ್ಕೊಂಡು ಹಾಕಿದ್ರು, ಕಾಯಿನ ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಕೇಳಿದ್ವಿ, ಹಾಕಿದ್ವಿ. ಒಳ್ಳೇದಾದರೆ ತುಂಬ ಖುಷಿಯಾಗುತ್ತೆ. ಮತ್ತೆ ಇನ್ನೊಂದ್ಸತಿ ಬರ್ತಾನೆ ಇರ್ತೀವಿ. ಹಾಗೆ ಅವಳ ಫ್ರೆಂಡ್ ಒಬ್ಳು ಇಲ್ಲೇ ಇದ್ದಾರೆ, ಅವ್ರ ಮಗು ಆಗಿದೆ, ಅವ್ರು ನೋಡಿಕೊಂಡು ಹಾಗೆ ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಮೇಲೆ ಏನೋ ಒಂಥರ ಖುಷಿ ಅನ್ನಿಸ್ತು, ತುಂಬ ಒಂಥರ ಸಮಾಧಾನ ಅನ್ನಿಸ್ತು. ಏನೋ ಅಂದ್ಕೊಂಡೆ ನಾನು, ಅದನ್ನೆಲ್ಲ ಒಂಥರ ಬೇಗ ತೋರಿಸ್ಬಿಟ್ರು ರೂಟು ಅಂತ ಅನ್ನಿಸ್ತು. ಬಸಪ್ಪನ ಹತ್ರನೂ ಹೋಗಿದ್ವಿ, ಅಲ್ಲೂ ಅಷ್ಟೇ ಕೈ ಕೇಳಿದ ತಕ್ಷಣ ಕೈ ಕೊಟ್ಟರು. ನೋಡೋಣ, ಈಗ ಅಂದ್ಕೊಂಡಿದ್ದೀನಿ ಇದೆಲ್ಲ ಆಗ್ತಂದ್ರೆ ಮತ್ತೆ ಇನ್ನೊಂದು ಸರಿ ನಾನು ನನಗೆ ಗೊತ್ತಿರೋರು ಯಾರು, ಅವ್ರಿಗೆ ಯಾರು ಪ್ರಾಬ್ಲಮ್ ಇರೋರು ಅವ್ರನ್ನೆಲ್ಲ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ.